ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ವಿದ್ಯೆಯೊಂದಿದ್ದರೆ ಸಾಲದು, ಶಿಕ್ಷಣದೊಂದಿಗೆ ಸಂಸ್ಕಾರವೂ ಬೇಕು. ಇಲ್ಲದಿದ್ದರೆ ಇಂಜಿನಿಯರ್ ವಿದ್ಯಾರ್ಥಿಯೊಬ್ಬ ಮಾನವ ಬಾಬರನಾಗುತ್ತಾನೆ. ದೇರಳಕಟ್ಟೆ ವಿದ್ಯಾರತ್ನದ ರತ್ನೋತ್ಸವ ಉದ್ಘಾಟಿಸಿ ಸಂಸದ ನಳಿನ್ ಅಭಿಮತ. ಹದಿಮೂರು ವರ್ಷದ ಬಾಲಕಾರ್ಮಿಕ ರಫೀಕ್ನಿಗೆ ಜೀತ ಮುಕ್ತಿ. ತುಳುನಾಡು ರಕ್ಷಣಾ ವೇದಿಕೆಯ ಕಾರ್ಯಾಚರಣೆ. ಬಾಲಕಾರ್ಮಿಕ ಅಲ್ಲ ಎನ್ನುತ್ತಿರುವ ಮೈಮೂನ. ವಿವರ. ದೇರಳಕಟ್ಟೆಯ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯಲ್ಲಿ ಬುಧವಾರ ನಡೆದ ರತ್ನೋತ್ಸವ ಸಮ್ಮೇಳನದ ಮುಂಚಿತವಾಗಿ ದೇರಳಕಟ್ಟೆಯ ಬೆಳ್ಮಾ ಪಂಚಾಯತ್ ವಠಾರದಿಂದ ಸಮ್ಮೇಳನ ಅಧ್ಯಕ್ಷರನ್ನು ಭವ್ಯ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಮಂಗಳೂರು ಹೊರವಲಯದ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯಲ್ಲಿ ವಾರ್ಷಿಕೋತ್ಸವದ ಸಂಭ್ರಮ. ಬುಧವಾರ ಹಮ್ಮಿಕೊಳ್ಳಲಾದ ವಾರ್ಷಿಕೋತ್ಸವ ನಾಡು ನುಡಿ ವೈಭವದ ರತ್ನೋತ್ಸವ 2011 ಪರಿಗಣಿತವಾಗಿದ್ದು ವಿಶೇಷವಾಗಿ ಮೂಡಿಬಂತು. ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ರತ್ನೋತ್ಸವ 2011 ಈ ವರ್ಷದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದ ಜೊತೆಗೆ ನಡೆದಿರುವುದು ಇಲ್ಲಿನ ವಿಶೇಷವಾಗಿತ್ತು. ನಾಡು ನುಡಿ ವೈಭವದ ವಾರ್ಷಿಕೋತ್ಸವ ರತ್ನೋತ್ಸವ 2011 ಸಭಾ ಕಾರ್ಯಕ್ರಮದ ಮುಂಚಿತವಾಗಿ ಸಾಂಸ್ಕೃತಿಕ ಮೆರವಣಿಗೆ ಸಾಗಿಬಂತು. ದೇರಳಕಟ್ಟೆ ಬೆಳ್ಮಾ ಪಂಚಾಯತ್ ವಠಾರದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಸಾಂಸ್ಕೃತಿಕ ಮೆರವಣಿಗೆ ಶಾಲೆಯ ಅಂಗಣದವರೆಗೆ ವಿಜೃಂಭಣೆಯಿಂದ ನಡೆದು ಬಂತು. ಮಂಗಳ ವಾದ್ಯದ ಕಹಳೆಯೊಂದಿಗೆ, ಕಂಸಾಲೆ ನೃತ್ಯದೊಂದಿಗೆ, ಕಥಕ್ಕಳಿ ನಾಟ್ಯದೊಂದಿಗೆ, ಆಲಕ್ಕಿ, ಕೀಲುಕುದುರೆ, ಕಂಗೀಲು ವೇಷಭೂಷಣದ ಜೊತೆಗೆ ಮೆರವಣಿಗೆ ಸಾಗಿಬಂತು. ಅನೇಕ ಸಭಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಕರಗ ನೃತ್ಯ, ಗೊಂಬೆ ಕುಣಿತ, ಬಣ್ಣದ ಕೊಡೆಗಳೊಂದಿಗೆ ಚಿತ್ತಾಕರ್ಷಕವಾಗಿ ಮೆರವಣಿಗೆ ಸಾಗಿಬಂತು. ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ವಿವಿಧ ಪ್ರಕಾರಗಳ ಮೆರವಣಿಗೆಯು ಸಾಗಿ ಬಂದಾಗ ಸಮ್ಮೇಳನದ ಅಧ್ಯಕ್ಷರನ್ನು ಭವ್ಯ ಮೆರವಣಿಗೆಯ ಮೂಲಕ ಸಭಾ ಕಾರ್ಯಕ್ರಮದತ್ತ ಕರೆತರಲಾಯಿತು. ಇದಕ್ಕೂ ಮುನ್ನ ಮೆರವಣಿಗೆಯನ್ನು ಬಂಟರ ಸಂಘ ಉಳ್ಳಾಲ ವಲಯದ ಅಧ್ಯಕ್ಷರಾದ ಕೆ ಚಂದ್ರಹಾಸ ಅಡ್ಯಂತಾಯ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ರತ್ನ ಎಜುಕೇಷನ್ ಟ್ರಸ್ಟ್ ದೇರಳಕಟ್ಟೆ ಇದರ ಕೋಶಾಧಿಕಾರಿ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಅವರು ನೆರವೇರಿಸಿದರು.